ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಹಿರಿ ಮಗ ಆಗ್ಬೇಡ, ಹಿತ್ತಲ್ ಕದ ಆಗ್ಬೇಡ. ಅಕ್ಕ ಅಕ್ಕ, ಏನಾಯ್ತು ರಾಮು? ನಂಗೆ ಭಯ ಆಗ್ತಿದೆ ಅಕ್ಕ. ಭಯ ಯಾಕೋ? ಕೆಟ್ಟ ಕನಸೇನಾರು ಬಿತ್ತ? ಇಲ್ಲಕ್ಕ. ಮತ್ತೇನಾಯ್ತು ನಿಂಗೆ? ಮತ್ತೆ ಚಿಕ್ಕಪ್ಪ ಹೇಳ್ತಾ ಇದ್ರು, ಹಾ. ಹಿರಿ ಮಗನಾಗ್ಬೇಡ, ಹಿತ್ತಲ್ ಕದ ಆಗ್ಬೇಡ ಅಂತ. ಅದಕ್ಕೆ? ನಾನ್ ಹಿರಿ ಮಗ ಅಲ್ವೇನಕ್ಕ, ಅದಕ್ಕೆ. ಓಹೋ, ಹೀಗ ಸಮಾಚಾರ. ಅಕ್ಕ, ಹಿರಿ ಮಗ ಆಗ್ಬೇಡ, ಹಿತ್ತಲ್ ಕದ ಆಗ್ಬೇಡ ಅಂತ ಅನ್ನೋದು ಒಂದ್ ಗಾದೆ ಅಲ್ವೇನಕ್ಕ? ಮತ್ತೆ ಯಾಕಂತಾರಕ್ಕ ಹೀಗೆ? ನೋಡೋ ರಾಮು, ಮೊದಲು ನೀನು ಭಯ ಬಿಟ್ಟು ಧೈರ್ಯವಾಗಿ ಮಾತಾಡು, ಆಯ್ತಾ? ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ ಕಣೋ. ಏನೇ ಬರಲಿ ಧೈರ್ಯ ಕೆಡಬಾರ್ದು. ಆಯ್ತಕ್ಕ, ಧೈರ್ಯವಾಗೇ ಕೇಳ್ತೀನಿ. ಈಗ ಹೇಳಕ್ಕ, ಹಿರಿ ಮಗನಾಗ್ಬೇಡ, ಹಿತ್ತಲ್ ಕದ ಆಗ್ಬೇಡ ಅಂತ ಯಾಕಂತಾರಕ್ಕ? ನೋಡೋ ರಾಮು, ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಹಿಂದಿನ ತಲೆಮಾರಿನವ್ರಿಗೂ, ಅಂದರೆ ನಮ್ಮ ತಂದೆ ತಾಯಿ ಅಂತ ಇಟ್ಕೊಳ್ಳೋಣ, ಆ ಒಂದು ತಲೆಮಾರಿನವ್ರಿಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಎಷ್ಟು ಮಕ್ಳು ಇರ್ತಾ ಇದ್ರು ನೀನೇ ಹೇಳು? ಮನೆ ತುಂಬಾ ಮಕ್ಳಿರ್ತಾ ಇದ್ರು. ಅಲ್ವಾ? ಒಂದು ಮನೆ ಅಂತಂದ್ರೆ ಕನಿಷ್ಠ 8-10 ಮಕ್ಕಳಾರು ಇರ್ತಿದ್ರಲ್ವಾ? ಹೌದಕ್ಕ. ನಮ್ಮೂರಲ್ಲಿ ಆ ಕಾಲುವೆ ಬೀದಿ ಶಾಮಣ್ಣವ್ರು ಇರ್ಲಿಲ್ವಾ, ಅವ್ರಿಗೆ 11 ಜನ ಮಕ್ಳಿದ್ರಲ್ವೇನಕ್ಕ? ಯಾರ ಮನೆನೇ ಆಗಲಿ, ಎಷ್ಟೇ ಕಡಿಮೆ ಅಂದ್ರು 5 ಮಕ್ಕಳಾದ್ರೂ ಇದ್ದೇ ಇರ್ತಿದ್ರು ನೋಡು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ. ಅಜ್ಜಿ ಹೇಳ್ತಾ ಇದ್ಲಲ್ಲಕ್ಕ, ಮೊದಲು ಒಂದು ಗಂಡು ಮಗು ಆಗಿ ಆಮೇಲೆ ಹೆಣ್ಣು ಮಕ್ಕಳಾದ್ರೆ ಒಳ್ಳೇದು ಅಂತ. ಇದ್ಯಾಕಕ್ಕ? ಅವಳು ಹೇಳ್ತಾ ಇದ್ದಿದ್ ಮಾತು ನನಗೀಗ್ಲೂ ಚೆನ್ನಾಗಿ ಜ್ಞಾಪಕ ಇದೆ. ಜ್ಞಾಪಿಸ್ಕೊಂಡ್ರೆ ನಗು ಬರುತ್ತೆ. ಮಣ್ಣಿನ ಕಲಶದ ಮೇಲೆ ಚಿನ್ನದ ಕಲಶ ಇಟ್ಟ ಹಾಗೆ ಅಂತ ಹೇಳ್ತಾ ಇದ್ಲು. ಅಂದ್ರೆ ಹೆಣ್ಣು ಮಕ್ಕಳನ್ನ ಮಣ್ಣಿನ ಕಲಶಕ್ಕೆ ಹೋಲಿಸ್ತಿದ್ರಂತೆ, ಗಂಡು ಮಕ್ಕಳನ್ನ ಚಿನ್ನದ ಕಲಶಕ್ಕೆ ಹೋಲಿಸ್ತಾ ಇದ್ರಂತೆ. ಇದು ಎಂಥ ಅನ್ಯಾಯನಕ್ಕ? ಈ ಕಾಲದಲ್ಲಿ ಅನ್ಯಾಯ ಅಂತಲೇ ಕಂಡು ಬರುತ್ತೆ ಕಣೋ ನಮಗೆ, ಹಾಗೆ ಅನಿಸುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಗು ಹುಟ್ಟಿ ಬೆಳೆದು ಮದುವೆಗೆ ಬರೋ ಹೊತ್ತಿಗೆ ಗಂಡು ಮಗ ಅಂದರೆ ಹಿರಿ ಮಗ ಮನೆ ಜವಾಬ್ದಾರಿನೂ ತಗೋಬೇಕಾಗತ್ತೆ ಅಂತ. ಮತ್ತೆ ಹಿರಿ ಮಗನಾಗ್ಬೇಡ, ಹಿತ್ತಲು ಕದ ಆಗ್ಬೇಡ ಅಂತ ಯಾಕಂದ್ರಕ್ಕ? ಹಿರಿ ಮಗನಾಗಿ ಕಿರಿಯವರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅವರ ವಿದ್ಯಾಭ್ಯಾಸ, ಮದುವೆ ಇತ್ಯಾದಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಒಂದು ಪಕ್ಷ ತಂದೆ ಏನಾದರೂ ಆ ಕಾಲದಲ್ಲಿ ಮರಣ ಹೊಂದಿದ್ರೆ ತಂದೆ ಸ್ಥಾನದಲ್ಲಿ ನಿಂತು ಮನೆ ಜವಾಬ್ದಾರಿ ಎಲ್ಲ ನಿರ್ವಹಿಸಬೇಕಾಗತ್ತೆ ಅಂತ. ಅದಕ್ಕೆ ತಮಾಷೆಯಾಗಿ ಹೀಗೆ ಹಿರಿ ಮಗನಾಗಬೇಡ, ಹಿತ್ತಲ್ ಕದ ಆಗಬೇಡ ಅಂತ ಅಂದರು. ಮತ್ತೆ ಹಿತ್ತಲ್ ಕದ ಆಗಬೇಡ ಅಂತಂದ್ರೆ? ಅಲ್ವೋ ರಾಮು, ಒಂದು ಹಿತ್ತಲಿಗೆ ಅಂದರೆ ಹಿತ್ತಲ ಕಡೆ ಒಂದು ಬಾಗಿಲು ಎಷ್ಟು ಮುಖ್ಯ ಆಗುತ್ತಲ್ವಾ? ಹೌದಕ್ಕ. ಮೊನ್ನೆ ರಾತ್ರಿ ಹಿತ್ತಲು ಬಾಗಿಲು ಹಾಕದೆ ಮಲಗಿದ್ದಕ್ಕೆ ನಿನ್ನ ಕೈಲಿ ಚೆನ್ನಾಗಿ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಂಡಲ್ವಾ? ಜ್ಞಾಪಕ ಐತೆ ತಾನೇ? ಹಾಗೇನೆ ಅದಕ್ಕೆ ಹೇಳೋದು, ಬಾಗಿಲು ಹಾಕೋದು ತುಂಬಾ ಮುಖ್ಯ, ಹಾಗೆ ತೆಗಿಯೋದು ಮುಖ್ಯ. ಅಂದ್ರೆ ಇದರಲ್ಲಿ ಎಷ್ಟು ಗೂಢಾರ್ಥ ಇದೆ ಗೊತ್ತಾ? ಅಯ್ಯೋ, ಅರ್ಥ ಎಲ್ಲ ನನಗೆಲ್ಲಕ್ಕ ಅರ್ಥ ಆಗುತ್ತೆ, ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಹೇಳಕ್ಕ. ನೋಡೋ ರಾಮು, ಮನೆಗೆ ಬರೋರಿಗೆ ಬಾಗಿಲು ತೆಗೆದು ಸ್ವಾಗತಿಸಿ ಚೆನ್ನಾಗಿ ಮಾತಾಡಬೇಕು. ಮತ್ತು ಜವಾಬ್ದಾರಿಯಿಂದ ಅವರು ಹೋದ ಮೇಲೆ ಬಾಗಿಲು ಹಾಕಬೇಕು. ಎಲ್ಲಾದರೂ ಹೋದರೂ ಅಷ್ಟೇ, ಬಾಗಿಲು ಹಾಕಿದೆಯಾ ಇಲ್ವಾ ಅಂತ ಸರಿಯಾಗಿ ಖಾತ್ರಿ ಮಾಡ್ಕೋಬೇಕು. ಬಾಗಿಲು ಸರಿ ಇದೆಯಾ ಅಂತಲೂ ಸ್ವಲ್ಪ ನೂಕಿ ಅದನ್ನು ಪರೀಕ್ಷಿಸಬೇಕು. ಏನಂತೆ? ಮತ್ತೆ ಬಾಗಿಲೇನಾದರೂ ಸರಿ ಇಲ್ದಲೇ ಇದ್ರೆ ಕಳ್ಳರು ನುಗ್ಗುಬಿಟ್ಟು ಅನಾಹುತಾನೆ ಆಗ್ಬಿಡುತ್ತಲ್ವೇನಕ್ಕ? ಖಂಡಿತ. ಒಂದ್ಸಲ ನಾನೇನ್ ಮಾಡಿದ್ದೆ ಗೊತ್ತಾ? ನಿನ್ನೆ ಏನೋ ನಿನ್ನನ್ನು ಬೈದ್ಬಿಟ್ಟೆ, ಆದ್ರೆ ನಾನು ನಿನ್ನಕ್ಕ ಅಲ್ವಾ, ಒಂದು ಗುಟ್ಟು ಹೇಳ್ತೀನಿ, ನೀನು ಭಾವಂಗ್ ಹೇಳ್ಬಾರ್ದು. ಆದ್ರೆ ಹೇಳೋದಿಲ್ಲ, ಹೇಳಕ್ಕ. ನಾನೇನ್ ಮಾಡಿದೆ, ಒಂದ್ಸಲ ಸೆಕೆಂಡ್ ಶೋ ಸಿನಿಮಾಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಯ್ತು ಕಣ. ಸರಿ ಅಂತ
ನಿಮ್ಮ ಭಾವ ನಮ್ಮ ಕೂಸನ್ನ ಎತ್ಕೊಂಡಿದ್ರು ಆಯ್ತಾ, ಕೊಂಕ್ಳಲ್ಲಿ ಮುಂದೆ ನಿಂತ್ಕೊಂಡ್ರು ಅವರು, ಬೀಗ ಹಾಕೊಂಡ್ ಬಾ ಅಂತ. ನಾನೇನ್ ಮಾಡಿದೆ, ಒಂದೇ ಕಡೆಗೆ ಬೀಗ ಹಾಕ್ಬಿಟ್ಟೆ. ಸರಿಯಾಗಿ ಬಾಗಿಲನ್ನ ಎರಡು ಸೇರಿಸಿ ಹಾಕೋದು ಬಿಟ್ಟು ಆತರದಲ್ಲಿ ಇನ್ನೆಲ್ಲಿ ಸಿನಿಮಾ ಏನಾದ್ರೂ ಹೋಗೋದಕ್ಕೆ ಲೇಟ್ ಆಗ್ಬಿಡುತ್ತೋ ಏನೋ ಅಂತ ಅಂದ್ಬಿಟ್ಟು ಟಿಕೆಟ್ ಸಿಕ್ಕುತ್ತೋ ಇಲ್ವೋ ಏನೋ ಅಂತ ಆತಂಕ ನನಗೆ. ಒಂದೇ ಕಡೆಗೆ ಬೀಗ ಹಾಕೊಟ್ಟೋಗ್ಬಿಟ್ಟಿದ್ದೀನಿ. ಮನೆಗೆ ಬರೋ ಒಳಗೆ ಗಾಳಿ ಕಾಲ ಬಾಗಿಲು ತಕ್ಕೊಂಡಿತ್ತು. ಯಾರು ಏನು ಹೊತ್ಕೊಂಡು ಹೋಗಿರ್ಲಿಲ್ವೇನಕ್ಕ? ಇಲ್ಲ, ಭಾವನ್ಗೆ ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು. ನನಗೆ ಕಳ್ಳರ ಭಯಕ್ಕಿಂತ ಭಾವನ್ ಭಯ ಜಾಸ್ತಿ ಆಗೋದು, ಇನ್ನು ಬಯಸ್ಕೋಬೇಕಲ್ಲ ಅಂತ. ನಾನು ಆಮೇಲೆ ಒಂದ್ ಸುಳ್ಳು ಹೇಳಿದೆ, ನೀವೇ ಬೀಗ ಹಾಕಿದ್ದು ಜ್ಞಾಪಿಸ್ಕೊಳ್ಳಿ ಅಂತಂದ್ಬಿಟ್ಟು. ಅದಕ್ಕೆ ಅವರು ಜಾಸ್ತಿ ಮಾತಾಡ್ಬೇಡ ಅಂತ ಗದ್ರದ್ರು. ಸುಮ್ಮನಾಗ್ಬಿಟ್ಟೆ. ಒಳಗಡೆ ಏನೋ ಕೆಲ್ಸದ ನೆಪ ತಕೊಂಡು ಹೊಟ್ಟೋಗ್ಬಿಟ್ಟೆ. ಹೀಗಾಯ್ತು ನೋಡು. ಮೊನ್ನೆ ಏನೋ ನಾನು ನಿನ್ನ ಧೈರ್ಯವಾಗಿ ಬೈದೆ, ನಾನ್ ಬೈಸ್ಕೊಳ್ಳೋವಾಗ ತುಂಬಾ ಭಯ ಆಯ್ತು. ಅಕ್ಕ, ನಾನ್ ಕೇಳಿದ್ದೇನಾರು ಕೊಡಿಸ್ತಿಲ್ಲ ಅಂದ್ರೆ ಈ ವಿಚಾರನ ಭಾವಂಗ್ ಹೇಳ್ತೀನಿ. ಅದೆಲ್ಲ ನೀನ್ ಹೆದರಿಸ್ಬಾರ್ದು ನೋಡು. ಅದಕ್ಕೆ ಹೇಳೋದು ಹಿರಿ ಮಗನಾಗ್ಬೇಡ ಅಂತ, ಗೊತ್ತಾಯ್ತಾ? ನೀನ್ ಜವಾಬ್ದಾರಿ ವಹಿಸ್ಕೋಬೇಕು, ಗೊತ್ತಾಯ್ತಾ? ಅದೆಲ್ಲ ಹೇಳ್ಬಾರ್ದು, ಎಲ್ಲ ಕಾಪಾಡ್ಬೇಕು ಅಂತನ್ಬಿಟ್ಟು. ಏನು ಮತ್ತೆ? ಈಗ ನೋಡಪ್ಪ, ನೀನ್ ಹೇಳಿದ್ಯಲ್ಲ ಆವಾಗ್ಲೇ ಮಾತು, ಈ ಕಾಲಕ್ಕೆ ಈ ಗಾದೆ ಎಷ್ಟು ಮಟ್ಟಿಗೆ ಒಪ್ಪುತ್ತೆ ಅಂತ ಯೋಚನೆ ಮಾಡ್ತಿದ್ವಿ ಅಲ್ವಾ? ಅಲ್ಲಕ್ಕ, ಮನೆಯಲ್ಲಿ ಮಗನಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀನ್ ಹೇಳ್ತಾ ಇದ್ದೆ, ಅದನ್ನ ಹೇಳು, ಮುಂದುವರ್ಸು. ಈಗ ನೋಡಪ್ಪ, ಜವಾಬ್ದಾರಿ ಅಂದ ತಕ್ಷಣ ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ತಂದೆ ಇಲ್ದೇದ ಮೇಲಂತೂ ಆ ಮನೇಲಿ ತುಂಬಾ ಒಂಥರ ತಂದೆ ಸ್ಥಾನದಲ್ಲಿ ನಿಂತು ಅವನ್ನೆಲ್ಲ ನಿಭಾಯಿಸ್ಬೇಕಾಗತ್ತೆ ಅಂತನ್ಬಿಟ್ಟು. ಹಾಗೆ ಆ ದೃಷ್ಟಿಯಿಂದ ಹಿರಿಯರು ಹೇಳ್ತಾ ಇದ್ರಷ್ಟೇ, ಈ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಎಲ್ಲ ಗಂಡು ಮಕ್ಕಳೆಲ್ಲ ನಾನು ಹಿರಿಮಗ ಆಗಿಲ್ವಲ್ಲ ಸದ್ಯ ಅಂತ ಸಮಾಧಾನ ಪಟ್ಕೊಳ್ತಾ ಇದ್ರು. ತುಂಬಾ ಮಕ್ಳು ಇರ್ತಾ ಇದ್ರಲ್ಲ, ಹೀಗಾಗಿ ಹಿರಿಮಗನ್ನ ಒಂಥರ ಚೋದ್ಸೋದಕ್ಕೆ ತಮಾಷೆಯಿಂದ ಈ ಮಾತು ಆಡಿರ್ಬಹುದು ಅಂತ ಕಾಣುತ್ತೆ. ಅಕ್ಕ, ಈಗಿನ ಕಾಲದಲ್ಲಿ ಮಕ್ಳಿರೋದೇ ಇಲ್ಲ ಒಬ್ರು ಇಲ್ಲ ಇಬ್ರು. ಆದ್ರಿಂದ ನನ್ನ ಪ್ರಕಾರ ಈಗಾದೆ ಈ ಕಾಲಕ್ಕೆ ಅಷ್ಟು ಅಪ್ಲೈ ಆಗೋದಿಲ್ಲ ಅಲ್ವೇನಕ್ಕ? ನೀನ್ ಸರಿಯಾಗಿ ಹೇಳ್ದಿ ಕಣೋ. ಆದ್ರೂ ಈಗಲೂ ನೋಡೋರಮ್ಮ, 2 ಮಕ್ಕಳಲ್ಲಿ ದೊಡ್ಡ ಮಗು ಗಂಡು ಮಗು ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಯಾತಕ್ಕೆ ಗೊತ್ತಾ? ಅವನು ಜವಾಬ್ದಾರಿ ತಗೊಂಡ್ರೆ ತಂಗಿ ಮದುವೆ ಹೊತ್ತಿಗೆ ಚೆನ್ನಾಗಿರುತ್ತೆ ಅಂತ ಎಲ್ಲಾರ ಲೆಕ್ಕಾಚಾರಪ್ಪ. ಅಯ್ಯೋ ಅಕ್ಕ, ಈಗ ಹೆಣ್ಣು ಮಕ್ಕಳು ಕೂಡ ಜವಾಬ್ದಾರಿ ತಗೋತಾ ಇದ್ದಾರಕ್ಕ. ಈಗ ನಿನ್ನೆ ನೋಡು, ನೀನೇ ನನ್ನನ್ನು ಓದಿಸೋ ಜವಾಬ್ದಾರಿ ತಗೊಂಡಿಲ್ವಾ? ಅದೆಲ್ಲ ಸರಿ ಕಣೋ. ಹೆಣ್ಣು ಮಕ್ಕಳ ರಕ್ಷಣೆ ದೃಷ್ಟಿಯಿಂದ ಕೆಲವರು ಗಂಡು ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ವಹಿಸ್ತಾರೆ, ಒಂದ್ ಪಕ್ಷ ತಮ್ಮ ಆಗಿದ್ರು ಸರಿ. ಏನೇ ಆಗ್ಲಿ ಅಕ್ಕ, ಈಗಿನ ಕಾಲಕ್ಕೆ ಗಂಡಿರಲಿ ಹೆಣ್ಣಿರಲಿ ಮಕ್ಕಳೆರಡೇ ಇರಲಿ ಜವಾಬ್ದಾರಿ ಸಮನಾಗಿರಲಿ, ಇಬ್ಬರು ಹಿತ್ತಲ ಕದವಾಗಿರಲಿ ಅನ್ಬೇಕಲ್ವನಕ್ಕ? ಓಹೋ, ಕವಿತೆನೇ ರಚಿಸ್ಬಿಟ್ಟಿಯಲ್ಲಪ್ಪ, ಪರವಾಗಿಲ್ಲ. ಕವಿ ಆಗೋ ಸೂಚನೆ ಕಾಣ್ತಾ ಇದೆಯಲ್ಲ. ಏನೇ ಬರಲಿ, ತಿಂಡಿ ಬರಲಿ, ಬೇಕೇ ಬೇಕು, ಪೂರಿ ಸಾಗು. ಚೆನ್ನಾಗಿ ಹೇಳಿದ್ಯಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.